ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ಕೊನೆಯಲ್ಲಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜಾನಕಮ್ಮ ಅವರ ಜೀವನವು ಗೋಳಿನ ಸಂತೆಯಾಗಿತ್ತು. 30 ವರ್ಷಗಳ ಕಾಲ ತಮ್ಮ ಪತಿ ಮತ್ತು ಕುಟುಂಬದಿಂದ ಉಂಟಾದ ನಿರಂತರ ಕಿರುಕುಳ ಮತ್ತು ಅವಮಾನಗಳನ್ನು ಸಹಿಸಿಕೊಂಡರು. ನೋವು ಮತ್ತು ಸಂಕಟಗಳ ಹೊರತಾಗಿಯೂ ಅವರು ಕರ್ತವ್ಯ ಮತ್ತು ಜವಾಬ್ದಾರಿಯ ಪ್ರಜ್ಞೆಯಿಂದ ದಣಿವರಿಯದ ಗೋವಿನಂತೆ ದುಡಿಯುತ್ತಿದ್ದರು. ಅವರ ಮಕ್ಕಳೆಂದರೆ ಒಬ್ಬ ಮಗ ಮತ್ತು ಮಗಳು. ತಮ್ಮ ತಂದೆಯ ಸ್ವಾರ್ಥಿ ಗುಣಲಕ್ಷಣಗಳನ್ನು ಆನುವಂಶಿಕವಾಗಿ ಪಡೆದಂತೆ ತೋರುತ್ತಿದ್ದರು. ತಮ್ಮ ತಾಯಿಯ ಯೋಗಕ್ಷೇಮಕ್ಕಿಂತ ತಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡಿದ್ದರು. ಜಾನಕಮ್ಮ ಅವರ ತ್ಯಾಗಗಳು ಮತ್ತು ಸಮರ್ಪಣೆ ಕುಟುಂಬದ ಗಮನಕ್ಕೆ ಬರಲಿಲ್ಲ ಮತ್ತು ಅವರು ಉದಾಸೀನತೆ ಮತ್ತು ಅಗೌರವಗಳನ್ನು ಎದುರಿಸಿದರು. ಆದಾಗ್ಯೂ ಜಾನಕಮ್ಮ ಅವರ ದಯೆ ಮತ್ತು ಸಹಾನುಭೂತಿ ಕುಟುಂಬವನ್ನು ಮೀರಿ ವಿಸ್ತರಿಸಿತು. ಅವರು ತಮ್ಮ ಅತ್ತಿಗೆಯ ಹೆಣ್ಣು ಮಕ್ಕಳ ಹೆರಿಗೆಯ ಸಮಯದಲ್ಲಿ ನಿಸ್ವಾರ್ಥವಾಗಿ ಸಹಾಯ ಮಾಡಿದ್ದರು. ಪ್ರೀತಿ ಮತ್ತು ಕಾಳಜಿಯಿಂದ ಅವರ ಬಾಣಂತನ ಮಾಡಿದ್ದರು. ಅವರ ಒಳ್ಳೆಯ ಕಾರ್ಯಗಳ ಹೊರತಾಗಿಯೂ ಅವರು ಅಗೌರವ ಮತ್ತು ಅವಮಾನವನ್ನು ಎದುರಿಸಿದರು. ಮನೆಯ ಪರಿಸ್ಥಿತಿ ಮತ್ತು ಅಗೌರವದ ನಿರಂತರ ದಾಳಿಯು ಅಂತಿಮವಾಗಿ ಜಾನಕಮ್ಮನ ಮೇಲೆ ಪರಿಣಾಮ ಬೀರಿತು. ಇತರರ ನಿರೀಕ್ಷೆಗಳು ಮತ್ತು ಕ್ರೌರ್ಯದ ಭಾರದಿಂದ ಉಸಿರುಗಟ್ಟಿ ಅಂತಹ ವಿಷಕಾರಿ ವಾತಾವರಣದಲ್ಲಿ ತಾನು ಬದುಕಲು ಸಾಧ್ಯವಿಲ್ಲ ಎಂದು ಅವರು ಅರಿತುಕೊಂಡರು. ಹೊಸ ದೃಢ ನಿಶ್ಚಯದಿಂದ ತನ್ನ ಶೋಚನೀಯ ಜೀವನದ ಸಂಕೋಲೆಗಳಿಂದ ಮುಕ್ತಿ ಪಡೆಯಲು ನಿರ್ಧರಿಸಿದರು. ಅಂದು ಅವರ ಗಂಡ ತಮ್ಮ ಇನ್ನೊಬ್ಬ ತಂಗಿಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಇದ್ದರು. ಅವರ ಮಗಳಿಗೆ ಈಗಾಗಲೇ 8 ತಿಂಗಳು ತುಂಬಿತ್ತು. ಹೆರಿಗೆಗೆ ಮುಂದಿನ ಭಾನುವಾರ ಬರುವುದಾಗಿ ತಿಳಿಸಿದ್ದರು. ಬಾಣಂತನ ಮಾಡಲು ಇವರಿಗೆ ಸಾಧ್ಯವೇ ಎಂದು ಕೂಡ ಕೇಳದೆ ಗಂಡ ಬರಲು ಹೇಳಿದ್ದರು. 3 ವರ್ಷದ ಕೆಳಗೆ ನಾದಿನಿ ರತ್ನಾಳ ಮಗಳು ರಮ್ಯಾ ಮೊದಲ ಹೆರಿಗೆಗೆ ಬಂದಾಗ ತುಂಬ ಕಾಟ ಕೊಟ್ಟಿದ್ದಳು. ಸಂಬಂಧದಲ್ಲಿ ಅತ್ತೆಯಾದರೂ ಒಂದು ಚೂರು ಗೌರವ ಕೊಡುತ್ತಿರಲಿಲ್ಲ. ಮಗು ಇಡೀ ರಾತ್ರಿ ಅಳುತ್ತಿದ್ದರೆ ಇವರ ಮೇಲೆ ಸರಿಯಾಗಿ ನೋಡಿಕೊಳ್ಳಿ ಎಂದು ಸಿಟ್ಟು ಮಾಡುತ್ತಿದ್ದಳು ಹೊರತು ತಾಯಿಯಾಗಿ ಮಗುವನ್ನು ಸಂತೈಸುತ್ತಿರಲಿಲ್ಲ. ಜೊತೆಗೆ ನಾದಿನಿ ಮತ್ತು ಗಂಡನ ಊಟದ ಚಪಲ, ಅದು ಬೇಕು ಇದು ಬೇಕು, ಹಾಗೂ ಮಗು ನೋಡಲು ಬರುವ ನೆಂಟರು ಬೇರೆ ನೂರಾರು ಸಲಹೆ ಕೊಡುತ್ತಿದ್ದರು. 9 ತಿಂಗಳು ಸಾಕಾಗಿತ್ತು. ಹೋದ ವಾರ ಸಿಕ್ಕ ಬಾಲ್ಯದ ಗೆಳತಿ ರಾಧಮ್ಮನ ಮಗಳು ಹೆಣ್ಣು ಮಕ್ಕಳ ಹಾಸ್ಟೆಲನ್ನು ಬೆಂಗಳೂರಿನಲ್ಲಿ ತೆರೆದಿದ್ದಳು. ಅವರ ಅತ್ತೆಯವರು ಹಾಸಿಗೆ ಹಿಡಿದಿದ್ದರಿಂದ ವಾರ್ಡನ್ ಹುದ್ದೆಗೆ ಒಬ್ಬ ನಂಬಿಕಸ್ಥ ಜನ ಬೇಕಿತ್ತು. ರಾಧಮ್ಮ ಈ ವಿಷಯ ಹೇಳಿದಾಗ ಜಾನಕಮ್ಮ ತಾವು ಆ ಕೆಲಸಕ್ಕೆ ಸೇರಬಹುದಾ ಎಂದು ಕೇಳಿದರು. ರಾಧಮ್ಮ ಹೆದರಿದರು. ಇವರ ಗಂಡನ ಬಗ್ಗೆ ಗೊತ್ತಿತ್ತು. ಅದಕ್ಕೆ ಜಾನಕಮ್ಮ ಅವರ ಕೈ ಹಿಡಿದು ತಮ್ಮ ಮನೆಯ ಪರಿಸ್ಥಿತಿ ಬಗ್ಗೆ ಹೇಳಿದರು. ಮುಂದಿನ ಭಾನುವಾರ ರಮ್ಯಾ ಮತ್ತು ನಾದಿನಿ ಬಂದರೆ ನನ್ನ ಜೀವನ ನರಕವಾಗುತ್ತೆ. ಇಷ್ಟು ವರ್ಷ ಎಲ್ಲ ಕರ್ತವ್ಯ ಮಾಡಿದ್ದೀನಿ. ಸೊಸೆ ಮತ್ತು ಮಗಳ ಬಾಣಂತನ ಮಾಡಿದ್ದೀನಿ. ನನಗೆ ವಯಸ್ಸಾಗಿದೆ. ನನಗೋಸ್ಕರ ಒಂದು ದಿನ ಬದುಕುವ ಆಸೆ ಇದೆ ಕಣೆ. ಆಸೆ ಪಟ್ಟು ಒಂದು ಗುಕ್ಕು ಬಾಯಿಗೆ ಇಟ್ಟಿಲ್ಲ. ಅತ್ತೆ ಮಾವ ಇರುವವರೆಗೂ ಅವರ ಕಾಟವಿತ್ತು. ಇವಾಗ ಗಂಡ ಮಗ ಸೊಸೆ. ಮದುವೆಯಾದಾಗಿನಿಂದ ಒಂದು ತುತ್ತು ಬೈಗುಳವಿಲ್ಲದೆ ತಿಂದಿದ್ದಿಲ್ಲ, ಕಣ್ಣೀರಿಲ್ಲದೆ ಮಲಗಿದ್ದಿಲ್ಲ. ನನಗೆ 50 ವರ್ಷ. ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ದಯವಿಟ್ಟು ಸಹಾಯ ಮಾಡು ಎಂದಿದ್ದಳು. ಜಾನಕಮ್ಮನನ್ನು ಹತ್ತಿರದಿಂದ ಬಲ್ಲ ರಾಧಮ್ಮ ಒಪ್ಪಿದ್ದರು. ಮಗಳನ್ನು ವಿಚಾರಿಸುತ್ತೇನೆ ಎಂದಿದ್ದರು. ಮಗಳು ಖುಷಿಯಿಂದ ಒಪ್ಪಿದಳು ಮತ್ತು ಇವರಿಗೆ ಹೇಳಿದಳು, ಆಂಟಿ, ದೇವರು ನಿಮಗೆ ಇವಾಗಲಾದರೂ ಬುಡ್ಡಿ ಕೊಟ್ಟನಲ್ಲ, ಬನ್ನಿ ನಿಮಗೆ ಸರ್ಪ್ರೈಸ್ ಕಾದಿದೆ ಎಂದಳು. ರಾಧಮ್ಮನ ಮಗಳು ಪ್ರಾಚಿಗೆ ಗರ್ಭ ನಿಲ್ಲುತ್ತಿರಲಿಲ್ಲ. ಆವಾಗ ಜಾನಕಮ್ಮ ತಮಗೆ ತಿಳಿದಿದ್ದ ಮನೆಮದ್ದು ಉಪವಾಸ ಹರಕೆ ಕಟ್ಟಿ ಅವಳ ಬಾಲಿನಲ್ಲಿ ಕೃಷ್ಣ ಹುಟ್ಟುವುದಕ್ಕೆ ಕಾರಣವಾಗಿದ್ದರು. ಇಂದು ಬೆಳಗ್ಗೆ ಅವರು ತಯಾರಾಗಿ ರೂಮ್ನಿಂದ ಹೊರಬಂದರು. ಇಷ್ಟು ಬೆಳಗ್ಗೆ ರೆಡಿಯಾಗಿ ಎಲ್ಲಿಗೆ ಹೋಗುತ್ತಿದ್ದಾಳೆ, ಅದು ತನಗೆ ಹೇಳದೆ ತಯಾರಾಗಿದ್ದಾಳೆ ಎಂದು ಶೇಖರಪ್ಪ ಸಿಟ್ಟುಗೊಂಡು ಏರು ಧ್ವನಿಯಲ್ಲಿ ಬೈಯಲು ಶುರು ಮಾಡಿದಾಗ ಮಗ ಸೊಸೆ ಒಂದು ಮಾತನಾಡದೆ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದರು. ಬೀಗರು ಕೂಡ ಆರಾಮಾಗಿ ಮನೆಯಲ್ಲಿದ್ದರು. ಗಂಡನ ಈ ಮಾತಿಗೆ ಬೀಗತಿ ನಕ್ಕಿದ್ದಳು. ಜಾನಕಮ್ಮ ಮನೆಯ ಹೊಸ್ತಿಲು ದಾಟಿ ನಿಂತು, ನಿಮ್ಮ ಸಹವಾಸ ಸಾಕಾಗಿದೆ. ಅಸ್ತಿತ್ವವೇ ಇಲ್ಲದೆ ಇಲ್ಲಿ ಬದುಕಲಾರೆ. ಮನೆ ಬಿಟ್ಟು ಹೋಗುತ್ತಾ ಇದ್ದೇನೆ. ನನ್ನವರು ಇಲ್ಲದ ಈ ಮನೆಯಲ್ಲಿ ಸಂಬಂಧವಿಲ್ಲದವರಿಗೆ ಆಳಿನ ಕೆಲಸ ಮಾಡಲಾರೆ. 4 ಮನೆಯ ಕೆಲಸ ಮಾಡಿ ಗಂಜಿ ಕುಡಿದು ಇರುವ 4 ದಿನ ನೆಮ್ಮದಿಯಾಗಿ ಸಾಯುತ್ತೇನೆ. ನಾನು ಸತ್ತರೂ ಯಾರು ನನ್ನನ್ನು ನೋಡಲು ಬರಬಾರದು, ಹಾಗೂ ನೀವು ಸತ್ತರೂ ನಾನು ಬರುವುದಿಲ್ಲ. ಈ ಮನೆಯ ಋಣ ತೀರಿತು ಎಂದರು.
ಗಂಡ ಜೋರಾಗಿ ನಕ್ಕ. ಮರ್ಯಾದೆಯಿಂದ ಮನೆಯಲ್ಲಿ ಇರದೆ ಬೇರೆಯವರ ಮನೆ ಕೆಲಸ ಮುಸುರು ತೆಕ್ಕಿತ್ತೀಯ, ನೀನು ಅದಕ್ಕೆ ಲಾಯಕ್ಕು. ಹೋಗು, ಗತಿ ಕೆಟ್ಟು ಹಳೆಯ ಗಂಡನ ಪಾದವೇ ಗತಿ ಎಂದು ಬರ್ತೀಯಲ್ಲ, ಅವಾಗ ಇದೆ ನಿನಗೆ ಮಾರಿ ಹಬ್ಬ ಎಂದು ಹುಗಿದು ಬಾಗಿಲು ಹಾಕಿದ. ಛೇ, ನನ್ನದೆಂಥ ಜನ್ಮ! ಇಷ್ಟು ದಿನ ಈ ಮನೆಗೆ ಜೀವ ತೆಗೆದರೂ ನನಗೆ ಉಗಿದರಲ್ಲ, ಇವರು ಕಾಲು ಕೆಳಗೆ ಬಾರದೇ ಇರುವ ಹಾಗೆ ಮಾಡು ದೇವರೇ. ಅಂತಹ ಪರಿಸ್ಥಿತಿ ಬಂದರೆ ಕೆರೆಗೋ ಬಾವಿಗೋ ಹಾರ್ತೀನಿ ಹೊರತು ಇಲ್ಲಿಗೆ ಬರಲ್ಲ ಅಂದುಕೊಳ್ಳುತ್ತಾ ಬಸ್ ಸ್ಟ್ಯಾಂಡ್ಗೆ ಹೋದರು. ಅಲ್ಲಿ ರತ್ನಮ್ಮ ಇವರಿಗಾಗಿ ಕಾಯುತ್ತಿದ್ದರು. ಗೆಳತಿಯ ಹತ್ತಿರ ಕೇಳಿ ನನಗೆ ಒಂದು ಮಸಾಲ ದೋಸೆ ಕೊಡಿಸುತ್ತೀಯ ಹಾಗೂ ಒಂದು ಕೇಸರಿ ಬಾತ್ ಎಂದಾಗ ಅವರ ಕರುಳು ಚುರುಕೆಂದಿತು. ಖುಷಿಯಿಂದ ಪ್ರತಿ ಗುಕ್ಕನ್ನು ಆಸ್ವಾದಿಸುತ್ತಾ ತಿಂದರು. ಬಸ್ ಹತ್ತಿದ ಮೇಲೆ ಕಣ್ಣು ಮುಚ್ಚಿ ಹಾಗೆ ಅವರ ಹಳೆಯ ಜೀವನವನ್ನು ಒಮ್ಮೆ ನೆನಪಿಸಿಕೊಂಡರು. 5 ಮಕ್ಕಳ ಕುಟುಂಬದಲ್ಲಿ ಜಾನಕಮ್ಮ 4ನೆಯವರು. 2 ಅಕ್ಕ, ಒಬ್ಬ ಅಣ್ಣ ಮತ್ತು ತಮ್ಮ. ಕಾಯಿಲೆಯಿಂದ ಸಣ್ಣ ವಯಸ್ಸಿನಲ್ಲಿ ಮೊದಲ ಅಕ್ಕ ತೀರಿಕೊಂಡಿದ್ದರು. 2ನೆಯವರನ್ನು ಮದುವೆ ಮಾಡಿ ಕೊಟ್ಟರು. ಗಂಡ ಬಾಳಿಸಲಿಲ್ಲ. ಮತ್ತೊಬ್ಬ ಹೆಂಗಸನ್ನು ಮನೆಗೆ ಕರೆತಂದಾಗ ಊರಿನ ಕಲ್ಯಾಣಿಗೆ ಹಾರಿ ಜೀವ ಕಳೆದುಕೊಂಡಿದ್ದರು. ಅವರ ತಂದೆ ಅದೇ ಕೊರಗಿನಲ್ಲಿ ಹಾಸಿಗೆ ಹಿಡಿದು ಕೆಲವು ತಿಂಗಳುಗಳಲ್ಲಿ ದೇವರ ಪಾದ ಸೇರಿಕೊಂಡಿದ್ದರು. ಹುಟ್ಟಿದಾಗಿನಿಂದ ಸಾವು ನೋವನ್ನೇ ಕಂಡ ಜಾನಕಮ್ಮನನ್ನು ಅಣ್ಣ ಶೇಖರಪ್ಪನೊಂದಿಗೆ ಮದುವೆ ಮಾಡಿಕೊಟ್ಟಿದ್ದರು. ಆದರೆ ಅದು ನೋಡಲು ಸಿರಿವಂತರ ಮನೆ, ಜನ ಮಾತ್ರ ರಕ್ತ ಪೀಪಾಸುಗಳು. ಬೆಳಿಗ್ಗೆ ಎಲ್ಲ ಮೈಮುರಿದು ಆಳಿನಂತೆ ದುಡಿಯಬೇಕು, ರಾತ್ರಿ ಮತ್ತೆ ಗಂಡನ ತೃಷೆ ತೀರಿಸಬೇಕು. ಅದೆಷ್ಟು ರಾತ್ರಿ ನಿದ್ದೆ ಇಲ್ಲದೆ ಕಳೆದು ಹೋಗಿದವು ಗೊತ್ತಿಲ್ಲ. ಅವರ ದಿಂಬಿಗೆ ಗೊತ್ತು ಅವರ ನರಕ ಜೀವನ. ಅಣ್ಣ ಪಟ್ಟ ಕಷ್ಟ ಹಾಳಾಗಬಾರದು ಎಂದು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದರು. ತವರಿನವರಿಗೆ ಮತ್ತು ಇವರ ಸಂಬಂಧಿಕರಿಗೆ ಈ ಮನೆಯ ಬಾಗಿಲು ಯಾವಾಗಲೂ ಮುಚ್ಚಿರುತ್ತಿತ್ತು. ದುರದೃಷ್ಟಕ್ಕೆ ತಮ್ಮನು ಅಪಘಾತದಲ್ಲಿ ತೀರಿ ಹೋಗಿದ್ದ. ಆತ್ಮಹತ್ಯೆಯ ಯೋಚನೆ ಬಂದರೂ ಅಣ್ಣನಿಗಾಗಿ ಜೀವ ಹಿಡಿದಿಟ್ಟಿದ್ದರು. ತಡವಾಗಿ ಆದರೂ ಅಣ್ಣನ ಮದುವೆಯಾಗಿತ್ತು. ಅತ್ತಿಗೆ ಸಾಕ್ಷಾತ್ ಲಕ್ಷ್ಮಿ. ಇದ್ದುದರಲ್ಲೇ ಹೊಂದಿಕೊಂಡು ಹೋಗುತ್ತಿದ್ದರು. ಅಮ್ಮನನ್ನು ಕೊನೆಗಾಲದಲ್ಲಿ ಚೆನ್ನಾಗಿ ನೋಡಿಕೊಂಡರು. ಮಗಳು ಇವಾಗ ಎಂಜಿನಿಯರಿಂಗ್ ಸೇರಿದ್ದಳು. ಅಣ್ಣನ ಬಗ್ಗೆ ಇಷ್ಟೇ ಗೊತ್ತಾಗಿದ್ದು, ಅದು ರಾಧಮ್ಮನಿಂದ. ಒಂದೇ ಊರಿನವರಾದ ಜಾನಕಮ್ಮ ಮತ್ತು ರಾಧಮ್ಮ ದೇವಸ್ಥಾನದಲ್ಲಿ ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಭೇಟಿಯಾಗಿ ಕುಶಲ ಸಮಾಚಾರ ವಿಚಾರಿಸಿಕೊಳ್ಳುತ್ತಿದ್ದರು. ರಾಧಮ್ಮನ ಮಗಳಿಗೆ ಬಸಿರು ನಿಲ್ಲದೆ ಇರುವಾಗ ತಮಗೆ ತಿಳಿದ ಮನೆಮದ್ದು ಬಳಸಿ ಅವಳಿಗೋಸ್ಕರ ಉಪವಾಸ ಹರಕೆ ಕಟ್ಟಿದ್ದರು. ಅವಳಿಗೆ ಸುಖ ಪ್ರಸವವಾದಾಗ ಮಕ್ಕಳಂತೆ ಸಂಭ್ರಮಿಸಿದ್ದರು. ಹೋದ ವಾರ ಮನೆಯಲ್ಲಿ ಸೊಸೆ, ಮಗ ಮತ್ತು ಗಂಡ ಎಲ್ಲರೂ ಕುಳಿತಿದ್ದಾಗ ಮೊಮ್ಮಗ ಅವನ ಶೂಸ್ನಲ್ಲಿ ಇವರಿಗೆ ಹೊಡೆದ. ಇವರು ಹಾಗೆ ಮಾಡಬಾರದು ಎಂದು ಗದರಿದರು. 6 ವರ್ಷದ ಮಗ ಅಳುತ್ತಾ ತನ್ನ ತಂದೆ ತಾಯಿಯಲ್ಲಿ ಚಾಡಿ ಹೇಳಿದಾಗ ಮಗ ಮಾಡಿದ ತಪ್ಪಿಗೆ ಅವನನ್ನು ಗದರದೆ ಇವರ ಮೇಲೆ ಇವರ ಗಂಡ, ಮಗ, ಸೊಸೆ ಕೂಗಾಡಿದ್ದರು. ತನ್ನ ಗಂಡನು ಇವಾಗ ಇನ್ನೊಮ್ಮೆ ಹೊಡಿ ಪುಟ್ಟ, ಇವಳು ಏನು ಹೇಳಲ್ಲ, ಸಮಾಧಾನ ಮಾಡಿಕೋ ಎಂದು ಮೊಮ್ಮಗನಿಗೆ ಹೇಳಿ ಮೊಮ್ಮಗ ಮತ್ತೆ ತನ್ನ ಮೇಲೆ ಚಪ್ಪಲಿ ಎಸೆಯುವಂತೆ ಮಾಡಿದ್ದರು. ಅಂದು ರಾತ್ರಿ ಜಾನಕಮ್ಮ ನಿಶ್ಚಯಿಸಿದ್ದರು, ಒಂದು ಮನೆ ಬಿಟ್ಟು ಹೋಗುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದು, ಇಲ್ಲ ಯಾವುದಾದರೂ ವೃದ್ಧಾಶ್ರಮ ಸೇರಿಕೊಳ್ಳುವುದು ಎಂದು. ಮರುದಿನ ಎಲ್ಲ ಕೆಲಸ ಮಾಡಿ ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದಾಗ ಗೆಳತಿ ಹಾಸ್ಟೆಲ್ ವಾರ್ಡನ್ ಕೆಲಸದ ಬಗ್ಗೆ ತಿಳಿಸಿದಾಗ ಅದನ್ನು ಪಡೆದುಕೊಂಡು ಈ ನರಕದಿಂದ ಬಿಡುಗಡೆ ಹೊಂದಬೇಕು ಅಂದುಕೊಂಡರು. ಗೆಳತಿಯ ಪರಿಸ್ಥಿತಿಯ ಬಗ್ಗೆ ಅರಿವಿದ್ದ ಅವರು ಸಹಿತ ಸಹಾಯ ಮಾಡಲು ಮುಂದೆ ಬಂದರು. ಮತ್ತೊಮ್ಮೆ ಗಂಡ ಉಗಿದಿದ್ದನ್ನೇ ನೆನಪಿಸಿಕೊಂಡಾಗ ನಿದ್ದೆಯಲ್ಲಿ ಬೆಚ್ಚಿ ಬಿದ್ದರು. ರಾಧಮ್ಮ ಸಾಂತ್ವನವನ್ನು ಮಾಡಿದರು. 3 ಗಂಟೆಯ ಪ್ರಯಾಣದ ನಂತರ ಬೆಂಗಳೂರಿಗೆ ಬಂದರು. ಮಗಳು ಕಾರ್ ಕಳಿಸಿದ್ದಳು. ಸೀದಾ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಅಡುಗೆಯವರನ್ನು, ಕೆಲಸದವರನ್ನು, ತಮ್ಮ ರೂಮನ್ನು ನೋಡಿದರು. ಅಲ್ಲಿ ಅವರಿಗಾಗಿ ಹೊಲಿಗೆ ಯಂತ್ರವಿತ್ತು. ಇದೇ ಆ ಸರ್ಪ್ರೈಸ್ ಆಗಿತ್ತು. ಬಟ್ಟೆ ಹೊಲಿಯುವುದು ಎಂದರೆ ಜಾನಕಮ್ಮನಿಗೆ ತುಂಬ ಪ್ರೀತಿ. ಮಧ್ಯಾಹ್ನ ಊಟ ಮಾಡಿ ಮಲಗಿದರು. ಸಂಜೆ ಮಕ್ಕಳು ಬಂದಾಗ ಅವರಿಗೆ ಕೊಡುವ ಕಾಫಿ, ಟೀ, ಹಾಲಿನ ವ್ಯವಸ್ಥೆ, ರಾತ್ರಿಯ ಊಟದ ತಯಾರಿ ಎಲ್ಲವನ್ನೂ ಗಮನಿಸಿದರು. ಅವರ ಆಳವಾದ ಉಸಿರನ್ನು ತೆಗೆದುಕೊಂಡರು. ತನ್ನ ಭೂತಕಾಲಕ್ಕೆ ವಿದಾಯವನ್ನು ಹೇಳಿದರು ಮತ್ತು ಸ್ವಯಂ ಅನ್ವೇಷಣೆ, ಸಬಲೀಕರಣದ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ಹಾಸ್ಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಹೊಸದಾಗಿ ಕಂಡುಕೊಂಡ ಸ್ವಾತಂತ್ರ್ಯ ಮತ್ತು ಸಾಂತ್ವನವನ್ನು ಕಂಡುಕೊಂಡರು. ಎಲ್ಲವನ್ನು ಖುಷಿಯಿಂದ ನೋಡಿ, ಕೇಳಿ, ತಿಳಿದುಕೊಂಡರು.
ಅಡುಗೆಯವರು ಬೇರೆ ರಾಜ್ಯದವರು. ಅವರು ಬಳಸುತ್ತಿದ್ದ ಉಪ್ಪು ಖಾರ ಈ ಮಕ್ಕಳಿಗೆ ಹೆಚ್ಚಾಗಿ ಹಿಡಿಸುತ್ತಿರಲಿಲ್ಲ. ಪ್ರತಿದಿನ ದಾಲ್ ತಡ್ಕ ವೇಸ್ಟ್ ಆಗುತ್ತಿತ್ತು. ಇವರು ಅದನ್ನೆಲ್ಲ ಪ್ರಾಚಿ ಜೊತೆ ಹೇಳಿ ತಾವೇ ಒಬ್ಬರು ಸಹಾಯಕರೊಂದಿಗೆ 120 ಜನಕ್ಕೆ ಅಡುಗೆಗೆ ನಿಂತರು. ಇವರು ಮಾಡುತ್ತಿದ್ದ ತಂಬುಳಿ, ತರಕಾರಿ ಹುಡಿ, ತಿಳಿಸಾರು ಮುಂತಾದುದಕ್ಕೆ ಮಕ್ಕಳು ಇಷ್ಟಪಟ್ಟರು. ಪ್ರೀತಿಯಿಂದ ತಿಂದು ಹೋಗುತ್ತಿದ್ದರು. ಇವರು ಬಂದ ಮೇಲೆ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯುತ್ತಿತ್ತು. ಒಂದು ದಿನವೂ ಪ್ರೀತಿ ಕಾಣದ ಇವರು ಹಾಸ್ಟೆಲ್ನಲ್ಲಿ ಆಯಿಯಾಗಿ 120 ಮಕ್ಕಳ ತಾಯಿಯಾಗಿದ್ದರು. ಒಂದು ಬಡ ಕುಟುಂಬದ ಹುಡುಗಿ ಸುಮಳನ್ನು ಗಮನಿಸುತ್ತಿದ್ದರು. ಅಂದು ಎಲ್ಲರೂ ಕಾಲೇಜಿಗೆ ತೆರಳಿದಳು. ಇವಳು ಹೋಗದಿದ್ದಾಗ ಅವಳನ್ನು ವಿಚಾರಿಸಲಾಗಿ ಫೀಸ್ ಕಟ್ಟಿಲ್ಲ ಎಂದು ಅತ್ತಳು. ತಂದೆ ಒಬ್ಬ ಬಡ ರೈತ. ಹೋದ ವರ್ಷ ಅಮ್ಮನ ಕಾಯಿಲೆಗಾಗಿ ಊರ ಗೌಡರಲ್ಲಿ ಜಮೀನು ಅಡ ಇಟ್ಟು ಸಾಲ ತೆಗೆದುಕೊಂಡಿದ್ದರು. ಅದನ್ನು ತೀರಿಸಲಾಗದೆ ತಂದೆ ಆತ್ಮಹತ್ಯೆ ಮಾಡಿಕೊಂಡರು. ಅಣ್ಣ ಮತ್ತು ಅವ್ವ ನಾನು ಓದಿನಲ್ಲಿ ಚಿರುಕಿರುವುದರಿಂದ ತಮ್ಮ ರಕ್ತ ಸುರಿಸಿ ಓದಿಸುತ್ತಿದ್ದಾರೆ. ಆದರೆ ದುಡ್ಡು ಬರಲು ತಡವಾಗಿದೆ ಎಂದಳು. ಏನೋ ಯೋಚಿಸಿದ ಜಾನಕಮ್ಮ ಪ್ರಾಚಿಗೆ ಎಲ್ಲ ಹೇಳಿ, ತನಗೆ ಇನ್ನೂ ಸಂಬಳ ಬೇಡ, ಈ 3 ತಿಂಗಳ ದುಡ್ಡು ಸೇರಿಸಿ ಆ ಮಗುವಿನ ಫೀ ಕಟ್ಟುತ್ತೀಯಾ ಎಂದರು. ಇವರ ಉದಾರ ಗುಣದ ಪರಿಚಯ ಇದ್ದ ಅವಳು ಒಪ್ಪಿ ಆ ಹುಡುಗಿಯ ಫೀಸ್ ಕಟ್ಟಿದಳು. ಮಾತ್ರವಲ್ಲದೆ ಅವರ ತಾಯಿಗೆ ಫೋನ್ ಮಾಡಿ ಇವಳ ಇನ್ನ ಉಳಿದ 3 ವರ್ಷದ ಓದಿನ ಖರ್ಚು ಮತ್ತು ಹಾಸ್ಟೆಲ್ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದರು ಜಾನಕಮ್ಮ. ಖುಷಿಯಿಂದ ಅವರ ಕಾಲಿಗೆ ಎರಗಿದ ಆ ಹುಡುಗಿಯನ್ನು ಅಪ್ಪಿದರು. ಬಡವರ ಮಕ್ಕಳಿಗೆ ಸ್ವಾಭಿಮಾನ ಹೆಚ್ಚು ಎನ್ನುವಂತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದ ಹುಡುಗಿ ಅಡುಗೆ ಮಾಡಲಿಕ್ಕೆ ಸಹಾಯ ಮಾಡಿದಳು. ಜಾನಕಮ್ಮ ಎಷ್ಟೇ ಬೇಡ ಅಂದರೂ ಆಯಿ ಯೋಚನೆ ಮಾಡಬೇಡಿ, ಕೆಲಸ ನನಗೇನು ಹೊಸದಲ್ಲ, ನಾನು ನಿಮಗೆ ಸಹಾಯ ಮಾಡಿ ಕಾಲೇಜ್ ಹೋಗುತ್ತೇನೆ ಎಂದಳು. ಸ್ವಲ್ಪ ಸಮಯದಲ್ಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ತಮ್ಮ ಕೊನೆಯ ಕಾಲದಲ್ಲಿ ಯಾರ ಹಂಗಿಗೂ ಒಳಪಡದೆ ಖುಷಿಯಿಂದ ತಮ್ಮ ಜೀವನ ನಡೆಸಿದಳು. ವರ್ಷಗಳು ಕಳೆದವು ಮತ್ತು ಜಾನಕಮ್ಮಳ ಕತೆ ತನ್ನ ಸುತ್ತಮುತ್ತಲಿನವರಿಗೆ ಭರವಸೆಯ ದಾರಿದೀಪವಾಯಿತು. ಹೊಸದಾಗಿ ಜೀವನ ಪ್ರಾರಂಭಿಸಲು ಎಂದಿಗೂ ತಡವಾಗಿಲ್ಲ. ಸ್ಥಿತಿಸ್ಥಾಪಕತ್ವ ಮತ್ತು ದೃಢ ಸಂಕಲ್ಪವು ಅತ್ಯಂತ ಘೋರವಾದ ಭೂತಕಾಲವನ್ನು ಸಹ ಜಯಿಸಬಹುದು ಎಂದು ಭರವಸೆಯ ಸಂಕೇತವಾದರು. ಪ್ರತಿಕೂಲತೆಯನ್ನು ನಿವಾರಿಸಬಹುದು ಮತ್ತು ಉತ್ತಮ ಭವಿಷ್ಯವನ್ನು ಸೃಷ್ಟಿಸಬಹುದು ಎಂದು ಸಾಬೀತುಪಡಿಸಿದರು. ವರ್ಷಗಳು ಕಳೆದಂತೆ ಜಾನಕಮ್ಮ ಅವರ ಕತೆ ಹರಡಿತು. ಇತರರು ತಮ್ಮ ಜೀವನವನ್ನು ನಡೆಸಲು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ಅಳವಡಿಸಲು ಪ್ರೇರೇಪಿಸಿತು. ಅವರ ಪ್ರಯಾಣವು ಧೈರ್ಯ, ದಯೆ, ದೃಢ ಸಂಕಲ್ಪದ ಶಕ್ತಿಗೆ ಸಾಕ್ಷಿಯಾಗಿತ್ತು. ಕಷ್ಟಗಳನ್ನು ಸಹಿಸಿಕೊಳ್ಳುವುದರಿಂದ ಹಿಡಿದು ಇತರರಿಗೆ ಶಕ್ತಿ ಮತ್ತು ಸ್ಫೂರ್ತಿಯ ಮೂಲವಾಗುವವರೆಗೆ ಜಾನಕಮ್ಮನವರ ಜೀವನವು ಪೂರ್ಣ ವೃತ್ತವನ್ನು ತಲುಪಿತ್ತು. ಹೀಗೆ ಕಷ್ಟಗಳ ಸಂಕೋಲೆಯಿಂದ ಜಾನಕಮ್ಮ ಬಿಡುಗಡೆ ಹೊಂದಿ ತಮ್ಮ ಹೊಸ ಜೀವನವನ್ನು 50ನೇ ವಯಸ್ಸಿನಲ್ಲಿ ದಾಟಿದರು. ಸ್ನೇಹಿತರೆ, ನಿಮಗೆ ನಮ್ಮ ಕತೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಕೃಷ್ಣ.